ಅದಕ್ಕೋಸ್ಕರ ನಾವ್ ಮನಸ್ತಾಪ ಮಾಡ್ಕೊಳಕ್ ಆಗತ್ತೆ? ನೋಡಿ, ಲಕ್ಷ್ಮೀನಾರಾಯಣ ನಿಮ್ಮಿಬ್ಬರ ಮನೆಯಲ್ಲೂ ಇರೋದು ಬೇಡ. ಅವನನ್ನ ನಮ್ಮನೆ ಕರ್ಕೊಂಡು ಹೋಗ್ತೀವಿ. ಶ್ರೀ ರಾಘವೇಂದ್ರ ತೀರ್ಥರು ಸಹ ಅವರ ಪೂರ್ವಾಶ್ರಮದಲ್ಲಿ ನಾವೇ ಅವರಿಗೆ ಶಿಕ್ಷಣಾಭ್ಯಾಸ ಮಾಡಿಸಿದ್ವಿ. ಸಣ್ಣ ವಯಸ್ಸಿಗೆ ದೊಡ್ಡ ವಿದ್ವಾಂಸರಾದರು. ಲಕ್ಷ್ಮೀನಾರಾಯಣನಿಗೂ ನಾವೇ ವಿದ್ಯಾಭ್ಯಾಸ ಕೊಡಿಸ್ತೀವಿ. ಅವನ ವಿದ್ಯಾಭ್ಯಾಸ ಮುಗಿಯುವಷ್ಟರಲ್ಲಿ ಅವನಿಗೂ ಬುದ್ಧಿ ಬಂದಿರುತ್ತೆ. ಆಗ ಅವನು ಎಲ್ಲಿರಬೇಕು ಅಂತ ಇಚ್ಛೆ ಪಡ್ತಾನೋ ಅಲ್ಲಿರ್ಲಿ. ಆಚಾರ್ಯರೇ, ನಿಮ್ಮ ಉದ್ದೇಶ ಸಲಹೆ ಎರಡೂ ಒಳ್ಳೇದೆ. ಆದ್ರೆ ಮಗು ನಮ್ಮ ಜೊತೆಯಲ್ಲಿದ್ರೆ ಮಗಳು ಹೋದ ದುಃಖನ ಮಗು ಮುಖ ನೋಡ್ಕೊಂಡಾದ್ರೂ ನಾವು ಮರಿಬಹುದು. ಮರಿಲೂಬಹುದು, ನೆನಪು ಕಣ್ಮುಂದೆ ಇದ್ದಾಗ ದುಃಖ ಹೆಚ್ಚಾಗ್ಲೂಬಹುದು. ನೋಡಿ, ಹಕ್ಕಿಗಿಂತ ಹೆಚ್ಚಾಗಿ ಅವನ ಭವಿಷ್ಯದ ದೃಷ್ಟಿಯಿಂದ ಅವನು ನಮ್ಮಲ್ಲಿರೋದೇ ಕ್ಷೇಮ ಅಂತ ನನ್ನ ಅಭಿಪ್ರಾಯ. ಆಚಾರ್ಯರೇ, ನನ್ನ ಮಗಳು ಜೀವದ ಜೀವ ಆಗಿದ್ಲು. ಅವಳಿಲ್ಲದೆ ನಮ್ಮ ಬದುಕೇ ಇಲ್ಲ ಬಿಡಿ. ಆದ್ರೆ ಇರೋ ಕೊನೆ ದಿನಗಳಲ್ಲಾದ್ರೂ ಮಗು ಲಕ್ಷ್ಮೀನಾರಾಯಣನಲ್ಲೇ ಸರಸ್ವತಿನ ಕಾಣ್ತಾ ಬದುಕ್ತೀವಿ. ಲಕ್ಷ್ಮೀನಾರಾಯಣನ ನಾವು ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅನುಮತಿ ಕೊಡಿ. ನಮಗ್ ಮಗು ಬೇಕು, ದಯವಿಟ್ಟು ಮಗುನ ನಮಗ್ ಕೊಟ್ಬಿಡಿ. ತಾಯಿ, ನೀವು ಈ ರೀತಿಯೆಲ್ಲ ಕೈ ಮುಗಿಬಾರ್ದು. ನಮಗೆ ತುಂಬಾ ಕಷ್ಟ ಆಗುತ್ತೆ. ಮಾವನವ್ರೆ, ನಮ್ದು ಬೀಗ ಮುದ್ರೆ ಮನೆತನ. ನಮ್ಮ ತಾತ ಮುತ್ತಾತಿಂದಿರೆಲ್ಲ ವಿಜಯನಗರ ಅರಸರ ಆಸ್ಥಾನದಲ್ಲಿ ಇದ್ದವರು. ವೀಣೆ ವಿದ್ವತ್ತಿನಿಂದ ಹೆಸರು ಮಾಡಿದವರು. ಲಕ್ಷ್ಮೀನಾರಾಯಣನಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು. ಹಾಗಾಗಿ ಅವನು ನಮ್ಮ ಬಳಿಯೇ ಇರಲಿ. ಅಲ್ಲಪ್ಪ, ಅವನಿಗೆ ನೀವು ಹೇಳಿದಾಗೆ ಒಳ್ಳೆ ಶಿಕ್ಷಣನ ನಾವು ಕೊಡಿಸ್ತೀವಿ. ಹೌದು, ನಮ್ಮ ಮಗಳನ್ನ ಬೆಳೆಸಿದ ಹಾಗೆ ಅವನನ್ನು ಸುಖವಾಗಿ ಬೆಳೆಸ್ತೀವಿ. ಅವನು ಯಾವ ಕಷ್ಟಕ್ಕೂ ಸಿಲ್ಕೋದಕ್ಕೆ ನಾವು ಬಿಡಲ್ಲ. ತಾಯಿ, ಇದು ಕಷ್ಟ ಸುಖದ ವಿಷಯ ಅಲ್ಲ. ಆಚಾರ್ಯರೇ, ನಿಮಗೆ ಕೈ ಮುಗಿದು ಕೇಳ್ಕೊತೀರಿ. ನಾವು ನಿಮ್ಮಷ್ಟು ತಿಳಿದವರಲ್ಲ. ನಿಮ್ಮ ವಿದ್ವತ್ ಶಕ್ತಿಯಿಂದ ನೀವು ಎಲ್ಲವನ್ನೂ ನಿಭಾಯಿಸಬಲ್ರಿ. ಮಗುವನ್ನ ನಮ್ಮ ಜೊತೆ ಕಳಿಸ್ಕೊಡೋದಾದ್ರೆ ಮಾತ್ರ ನಾವು ಅನ್ನ ನೀರು ಸೇವನೆ ಮಾಡ್ತೀವಿ. ಇಲ್ಲ ಅಂದ್ರೆ ಈ ಮನೆ ಋಣ ಮುಗೀತು ಅಂತ ಈ ಕ್ಷಣನೇ ಹೊರಟ್ಬಿಡ್ತೀವಿ. ಅಣ್ಣ ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಾವು ಪಾಪಕ್ಕೆ ಗುರಿಯಾಗ್ತೀವಿ. ಹಿರಿಯರಾದ ನೀವು ಈ ರೀತಿ ಹೋಗೋದು ಸರಿಯಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಮಗಳು ಇಲ್ಲ, ಮೊಮ್ಮಗನೂ ಇಲ್ಲ, ಬರೀ ಕೈಲಿ ಹೋಗೋದೆ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಮನೆಗ್ ಬನ್ನಿ. ಚಂದಮ್ಮಮ್ಮ, ನಮ್ಮ ಅಪ್ಪ ಅಮ್ಮನ ಮನೆಗ್ ಕಳಿಸ್ಕೊಡು. ಚಂದಮ್ಮಮ್ಮ, ಅಪ್ಪ ಅಮ್ಮ, ಬೇಗ ಮನೆಗ್ ಬನ್ನಿ. ಚಂದಮ್ಮಮ್ಮ, ನಮ್ಮ ಅಪ್ಪ ಅಮ್ಮನ್ ಬೇಗ ಮನೆಗ್ ಕಳಿಸು. ಲಕ್ಷ್ಮೀನಾರಾಯಣ, ಏನಾಯ್ತು ಕಂದ? ಯಾಕಪ್ಪ ಕಿರ್ಚ್ಕೊಂಡೆ? ಬಾಪ್ಪ, ಒಳಗ್ ಹೋಗೋಣ. ಇಲ್ಲ ಇಲ್ಲ, ನಾನ್ ಬರಲ್ಲ. ಆ ಚಂದಮಾಮನ ಹತ್ರ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನೋಡಿ ಅತ್ತೆ, ನೋಡಿ ದೊಡಮ್ಮ. ಕರ್ಮದ ಪರಿಹಾರ ನೀನಲ್ಲವೇ, ನೀನಲ್ಲವೇ, ನೀನಲ್ಲವೇ. ಚಂದಮಾಮ, ನಮ್ಮ ಅಪ್ಪ ಅಮ್ಮನ ಕಳಿಸ್ಕೊಡು ಬೇಗ. ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಹಾತ್ಮೇ. ಅತ್ತೆ, ದೊಡಮ್ಮ, ಅಪ್ಪ ಅಮ್ಮ ಹೊರಟೋದ್ರು. ನಂಗೆ ಅವ್ರು ಬೇಕು, ಅವ್ರು ನಂಗೆ ಬೇಕು. ಬೇಡ ಕಂದ, ಹಾಗೆಲ್ಲ ಹಠ ಮಾಡಬಾರ್ದು. ನಾವೆಲ್ಲ ಇದ್ದೀವಿ. ನಾವೇ ನಿನಗೆ ಅಪ್ಪ ಅಮ್ಮ. ಹೌದು ಲಕ್ಷ್ಮೀನಾರಾಯಣ, ಅಳ್ಬಾರ್ದು. ಬಾ ಕಂದ.
ತಮ್ಮ ಪೂರ್ವಾಶ್ರಮದ ಮಗನಿಗೆ ಸಮಾಧಾನ ಸಿಕ್ಕಿತೆ? ಗುರುಗಳೇ, ಎಲ್ಲ ಶ್ರೀಹರಿಯ ಲೀಲೆ. ಅವನು ಆಡಿಸಿದಂತೆ ಶ್ರೀಗುರುಗಳ ಅಪ್ಪಣೆಯಂತೆ ನಾನು ನಡೆದಿದ್ದೇನೆ. ಆ ಮಗುವಿನ ಆಂತರ್ಯ, ತುಮುಲ, ದುಃಖ ಎಲ್ಲವನ್ನೂ ಆ ಭಗವಂತನೇ ಸರಿಪಡಿಸುತ್ತಾನೆ. ತಾವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದರಿಂದ ತಮಗೆ ದೊರಕಿರುವ ಫಲಗಳೇನೆಂದು ನಿಮಗೆ ತಿಳಿದಿದೆಯೇ? ಗುರುಗಳೇ, ಸನ್ಯಾಸ ಎಂದರೆ ಲೌಕಿಕ ಜಗತ್ತು ಮತ್ತು ಅಹಂಕಾರವನ್ನು ತ್ಯಜಿಸಿ ಅಧ್ಯಾತ್ಮದ ಉನ್ನತಿಯನ್ನು ಪಡೆಯುವುದು ಎಂದರ್ಥ. ಆಮೇಲೆ ನನ್ನಲ್ಲಿನ ಅಹಂಕಾರ ಅಳಿಸಿದೆ, ಮನಸ್ಸಿಗೆ ಸಂಪೂರ್ಣ ಶಾಂತಿ ದೊರೆತಿದೆ. ಈಗ ನಾನು ಸ್ಥಿತಪ್ರಜ್ಞನಾಗಿದ್ದೇನೆ. ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಲು ಕಾತರದಿಂದ ಪ್ರಯತ್ನ ಪಡುತ್ತಿದ್ದೇನೆ.